the precious name of our Lord and Savior Jesus Christ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸುವಂತವನಾಗಿದ್ದೇನೆ. This is the last session of this 3 days meeting. ಈ 3 ದಿನಗಳ ಕೊನೆಯ ಒಂದು ಸೆಷನ್ ಇದಾಗಿದೆ. I would like to take a few minutes to thank this assembly. ನನಗೆ ಸ್ವಲ್ಪ ಸಮಯವನ್ನ ಈ ಸಭೆಗೆ ನಾನು ಕೃತಜ್ಞತೆಯನ್ನು ತಿಳಿಸುವುದಕ್ಕೆ ಕೊಡಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. I thank the Lord for helping me to come here and stay with you and also to share God's word. ನಿಮ್ಮ ಮಧ್ಯದಲ್ಲಿ ಬಂದು ಕರ್ತನ ಒಂದು ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ನಿಮ್ಮದಲ್ಲಿ ನಿಂತುಕೊಳ್ಳುವಂತೆ ಕೊಟ್ಟಂತೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. When I got a call from Brother Sandesh that you have to come for 3 days meeting, ನನಗೆ ಸಹೋದರರಿಗೆ ನಾನು ಕರೆ ಮಾಡಿದಾಗ actually I made a schedule to be in Kerala that time. ಆ ಸಮಯದಲ್ಲಿ ನಾನು ಕೇರಳದಲ್ಲಿ ಇರುವಂತಹ ಒಂದು ಸನ್ನಿವೇಶ ಇತ್ತು. But I didn't say about all those things. I said, okay, I will come. ಬ್ರದರ್ ನಮಗೆ ಒಂದೇ ಮಾತು ಹೇಳಿದ್ರು, ಖಂಡಿತವಾಗ್ಲೂ ನಾವು ಬರ್ತೇವೆ ಎಂಬುದಾಗಿ. Then I had to go to Kerala and my family is in Kerala now. ನನ್ನ ಕುಟುಂಬವು ಈಗ ಕೇರಳದಲ್ಲಿದೆ. And next week again I have to travel back to Kerala and bring them back to Bangalore. ಮತ್ತೆ ಕೇರಳದಿಂದ ನಾನು ಮತ್ತೆ ಬೆಂಗಳೂರಿಗೆ ಕರ್ತರಬೇಕಾಗಿದೆ. And when brother called me and said about this, I was praying for this meeting. ನಾವು ಕರೆ ಮಾಡಿದಂದಿಂದ ಸಹೋದರು ಪ್ರಾರ್ಥನೆ ಮಾಡ್ತಾ ಬಂದರು. And he told me that you have to take 10 sessions. ನಾನು ಬ್ರದರ್ ಅವರಿಗೆ ಟೈಮ್ ಟೇಬಲ್ ಕಳಿಸಿದೆ, 10 ಸೆಷನ್ಗಳನ್ನು ತೆಗೆದುಕೊಳ್ಬೇಕೆಂಬುದಾಗಿ. And especially I have some time problem with my throat. ಬ್ರದರ್ಗೆ ಗಂಟಲಲ್ಲಿ ಸಮಸ್ಯೆ ಇರುತ್ತೆ ಸ್ವಲ್ಪ ಸಮಯ. Especially then I prayed to the Lord, I don't know what is going to happen. ನನಗೆ ಗೊತ್ತಿಲ್ಲ ದೇವರೇ ಏನಾಗುತ್ತೋ ನೀನು ಇದೆಯಾ ಎಂಬುದಾಗಿ ನಾನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಬಂದೆ. And God enabled me to come and God enabled me to share God's word all these days. ಈ 3 ದಿನಗಳು ದೇವರು ತನ್ನ ವಾಕ್ಯಗಳನ್ನು ತಿಳಿಸುವಂತೆ ಆತನು ಸಹಾಯ ಮಾಡಿದ್ದಾನೆ. And I thank this assembly, especially the elders and the deacons and all the believers of this assembly for inviting me to be here for this 3 days meeting. ಈ 3 ದಿನಗಳ ಕಾಲ ನಾನು ಇಲ್ಲಿ ಬಂದು ದೇವರ ವಾಕ್ಯವನ್ನು ಉಪದೇಶಿಸಕ್ಕೆ ನನ್ನ ಆಹ್ವಾನಿಸಿದ ಸಭಾ ಹಿರಿಯರಿಗೆ, ಸಭಾ ಪಾಲಕರಿಗೆ ಮತ್ತು ಸಭಾ ವಿಶ್ವಾಸಿಗಳಿಗೆ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ನಾನು ನಿಮಗೆ ತಿಳಿಸುವಂತವನಾಗಿದ್ದೇನೆ. Even I know that nearby assemblies and many of the believers and elders also join here, and special thanks to all of you. ನೀವು ಬೇರೆ ಬೇರೆ ಪ್ರಾಂತ್ಯಗಳಿಂದ ಬೇರೆ ಬೇರೆ ಸಭೆಗಳಿಂದ ಸಭಾ ಹಿರಿಯರು, ಸಭಾ ವಿಶ್ವಾಸಿಗಳು ಇಲ್ಲಿ ಸೇರಿ ಬಂದಿದ್ದೀರಾ. ನಿಮ್ಮನ್ನು ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸುವಂತವನಾಗಿದ್ದೇನೆ. Definitely I will be praying for all of you. ಖಂಡಿತವಾಗಿಯೂ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡುವಂತವನಾಗಿದ್ದೇನೆ. Please continue to pray for me. ನನಗಾಗಿ ನೀವು ಪ್ರಾರ್ಥನೆ ಮಾಡಿರಿ. Last since 2021 I am in Bangalore. 2021ನೇ ಇಸ್ವಿಯಿಂದ ನಾನು ಬ್ಯಾಂಗ್ಳೂರ್ ಪ್ರಾಂತದಲ್ಲಿದ್ದೇನೆ. As I said in the beginning, the first day that my family, children, they are studying in Bangalore. ನನ್ನ ಮಕ್ಕಳು ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದಾರೆ. Please pray for my family. ನನ್ನ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. Please pray for my ministry. ನನ್ನ ಸೇವೆಗಾಗಿ ಸಹ ನೀವು ಪ್ರಾರ್ಥನೆ ಮಾಡ್ರಿ. And I travel a lot, especially frequently I have to be in Kerala because there is one Bible college. I am the person who is having the responsibility of that school. ಕೇರಳದಲ್ಲಿ ಒಂದು ಬೈಬಲ್ ಕಾಲೇಜ್ ಇದೆ, ಅದರ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ನಾನು ಹೆಚ್ಚಾಗಿ ಪ್ರಯಾಣ ಮಾಡ್ತಾ ಇರಬೇಕು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. Frequently I used to travel many places with the gospel. I want you to pray for me. ನಾನು ದೇವರ ಸುವಾರ್ತೆಯನ್ನು ಅನೇಕ ಕಡೆ ತೆಗೆದುಕೊಂಡು ಹೋಗ್ತಾ ಇರ್ತೀನಿ, ನಾನು ಪ್ರಯಾಣ ಮಾಡ್ತಿರ್ತೀನಿ. ನಿಮ್ಮ ಪ್ರಾರ್ಥನೆಯು ನನಗೆ ಎಷ್ಟು ಅವಶ್ಯಕತೆ ಆಗಿದೆ.
And as a minister of the Lord, as a evangelist, we need definitely your prayers. ಒಬ್ಬ ಸೇವಕನಾಗಿ, ಒಬ್ಬ ಬೋಧಕನಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ನನಗೆ ಎಷ್ಟೋ ಹೆಚ್ಚು ಅದು ಅವಶ್ಯಕವಾಗಿದೆ. I am not working any other things. I am only working for the Lord. ನಾನು ಬೇರೆ ಏನು ಕೆಲಸ ಮಾಡ್ತಿಲ್ಲ, ದೇವರಿಗಾಗಿ ಮಾತ್ರವೇ ನಾನು ಕೆಲಸ ಮಾಡ್ತಾ ಇದ್ದೀನಿ. Last about 35 years I am in the ministry, and I am doing God's ministry in various places. ನಾನು 35 ವರ್ಷಗಳಿಂದ ದೇವರ ಸೇವೆಯಲ್ಲಿ ನಾನು ವಿಧ ವಿಧ ಪ್ರಾಂತಗಳಲ್ಲಿ ಸೇವೆ ಮಾಡುತ್ತಾ ಇದ್ದೇನೆ. In Bangalore, in Medahalli, there is a place called Medahalli, where we started a testimony, Bible assembly testimony from last February onwards. ಫೆಬ್ರವರಿಯಿಂದ ನಾವು ಮೇನಲ್ಲಿ ಹೊಸ ಸಭೆ ಪ್ರಾರಂಭವಾಗಿದ್ದೇವೆ. ಅಲ್ಲಿ ಅನೇಕರು ದೇವರನ್ನ ನಂಬಿ ರೊಟ್ಟಿ ಮುರಿತಾ ಇದ್ದಾರೆ. And please pray for that ministry also. ಆ ಸೇವೆಗಾಗಿ, ಅಲ್ಲಿ ಒಂದು ಸಭೆಗಾಗಿ ಸಹ ನೀವು ಪ್ರಾರ್ಥನೆ ಮಾಡ್ರಿ. I am fellowship with Bethany Malayalam Brethren Assembly. That is one of the oldest Malayalam assembly in Bangalore. ನಾನು ಬೆಥನಿ ಮಲಯಾಳಂ ಅಸೆಂಬ್ಲಿಯಲ್ಲಿ ನಾನು ಅನ್ಯೋನ್ಯತೆಯಲ್ಲಿದ್ದೇನೆ. ಅದು ತುಂಬಾ ಹಳೆಯ ಮಲಯಾಳಂ ಅಸೆಂಬ್ಲಿ ಬ್ಯಾಂಗ್ಳೂರಿನಲ್ಲಿ. Please continue to pray for that assembly too. ಆ ಸಭೆಗಾಗಿ ಸಹ ನೀವು ಪ್ರಾರ್ಥನೆ ಮಾಡ್ರಿ. So thank you so much, and I also will pray for you so that we can, bring ourselves into the hands of God through prayer. ನೀವು ನನಗಾಗಿ ಪ್ರಾರ್ಥನೆ ಮಾಡ್ರಿ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ನಾವು ನಮ್ಮ ಒಬ್ಬೊಬ್ಬರನ್ನ ಕರ್ತನ ಬಳಿ ನಾವು ತಂದು ಕರ್ತನಿಗೆ ಒಪ್ಪಿಸಿ ಕೊಡೋಣ. So the last message of today or this session, I was praying to the Lord which subject I ought to preach. ನಾನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಯಾವ ವಿಷಯವಾಗಿ ನಾನು ಈ ಕೊನೆ ಸಂದೇಶವನ್ನು ನಾನು ಸಭೆಗೆ ತಿಳಿಸಬೇಕೆಂಬುದಾಗಿ. I had prepared many messages, even a new message and old message. Many of the messages I have prepared. ನನ್ನ ಹತ್ರ ಅನೇಕ ಒಂದು ವಾಕ್ಯಗಳು ಸಿದ್ಧಪಡಿಸಿ ನಾನು ಇಟ್ಕೊಂಡಿದ್ದೆ. Even when I came the morning, I thought that I can continue this second session of Philippians. ನಾನು ಫಿಲಿಪ್ಪಿ ಪತ್ರಿಕೆನೇ ಮುಂದುವರಿಸೋಣ ಎಂಬುದಾಗಿ ಬೆಳಿಗ್ಗೆ ಸಿದ್ಧನಾಗಿ ಬಂದೆ. But after the message, when I was sitting there and praying, then I thought another thought to preach about the family or one of the house in the Bible. ಅಲ್ಲಿ ಕೂತ್ಕೊಂಡು ನಾನು ಹಿಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನನಗೆ ಒಂದು ಕುಟುಂಬದ ಬಗ್ಗೆ ಮಾತಾಡಬೇಕೆಂಬುದಾಗಿ ಆಲೋಚನೆಯನ್ನು ಕೊಟ್ಟರು. See, when we come to the Bible and the New Testament and even the Old Testament, ನಾವು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ನಾವು ಬಂದಾಗ we can see many house of the Lord, means many houses, those houses they stood for the glory of God. ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಮನೆಗಳು ದೇವರಿಗಾಗಿ ಅದು ನಿಲ್ಲಿತು, ದೇವರಿಗಾಗಿ ತೆರೆಯಲ್ಪಟ್ಟೆಂಬುದಾಗಿ ನಾವು ನೋಡ್ತೇವೆ. The first family that we see in the Bible is the family of Adam and Eve. ಮೊದಲನೇ ಕುಟುಂಬ ದೇವರಿಗಾಗಿ ನಿಂತಂತ ಕುಟುಂಬ ಆದಾಮನ ಅವ್ವಳ ಕುಟುಂಬ. And of course we know that what happened to them, and even the children of that family, and all those story we could see in the beginning pages of the Old Testament. ಈ ಸತ್ಯವೇದದ ಪ್ರಾರಂಭದ ಹಾಳೆಗಳಲ್ಲಿ ಈ ಆದಾಮನ ಅವ್ವಳ ಕುಟುಂಬ, ಅವರು ಏನಾಯ್ತು, ಅವರ ಮಕ್ಕಳ ಜೀವಿತ ಏನಾಯ್ತು ಎಂಬುದಾಗಿ ನಾವು ಅಲ್ಲಿ ಕಾಣಬಹುದು. Then the another family that we see in the Old Testament, now suddenly it will come to us, that is the family of Noah. ನಮಗೆ ತಕ್ಷಣವೇ ಕುಟುಂಬ ಎಂಬುದಾಗಿ ನಮಗೆ ನಾವು ನೆನೆಸಿದಾಗ ನೋಹನ ಕುಟುಂಬವು ನಮಗೆ ಜ್ಞಾಪಕ ಬರುವಂತದ್ದಾಗಿದೆ. And even the family of Noah, especially Noah, and he stood for the Lord. The grace of God was with Noah. ನಾವು ನೋಹನು ದೇವರೊಟ್ಟಿಗೆ ನಿಂತನು, ದೇವರ ಕೃಪೆ ಅವನೊಟ್ಟಿಗೆ ಇತ್ತೆಂಬುದಾಗಿ ನಾವು ದೇವರ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. And the another family, suddenly when we think about the family in the Old Testament, it comes to us, that is the family of Abraham. ನಾವು ಅಬ್ರಹಾಮನ ಕುಟುಂಬ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. And that family also, when we study about them, we have a lot of significance and characteristics about that family. ಆ ಕುಟುಂಬದಲ್ಲಿ ಅನೇಕ ವ್ಯಕ್ತಿತ್ವ ಗುಣಗಳನ್ನ ನಾವು ಅಲ್ಲಿ ಕಲಿಯುವಂತವರಾಗಿದ್ದೇವೆ ಆ ಕುಟುಂಬದ ಮುಖಾಂತರ. And the Isaac family is another
notable family in the Old Testament. ಇಸಾಕನ ಒಂದು ಕುಟುಂಬ ಅದು ನಮ್ಮೆಲ್ಲರಿಗೂ ಪರಿಚಿತವಾದಂತಹ ಕುಟುಂಬ. And also the family of Jacob. No, that is also one of the very important family that we read in the Old Testament. ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಕುಟುಂಬವು ಅದು ನಮಗೆ ಪರಿಚಿತವಾದಂತಹ ಒಂದು ಕುಟುಂಬವಾಗಿದೆ. Again, when we go and read the Old Testament books, we could see many beautiful families. ನಾವು ಹೀಗೆ ಓದುತ್ತಾ ಬಂದ ಹಾಗೆ ಅನೇಕ ಕುಟುಂಬಗಳನ್ನ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. When we come to the New Testament also, we could see many good families, and from them we can learn many characteristics even for our spiritual life. ನಾವು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಕುಟುಂಬಗಳನ್ನು ನೋಡ್ತೇವೆ. ಆ ಕುಟುಂಬಗಳಿಂದ ಕಲಿಯುವಂತ ಅನೇಕ ಪಾಠಗಳು ದೇವರು ಅಲ್ಲಿ ಇಟ್ಟಿದ್ದಾನೆ. Especially this session we are going to consider a beautiful family in the New Testament. ಹೊಸ ಒಡಂಬಡಿಕೆಯಲ್ಲಿ ಒಂದು ಚಂದವಾದಂತ ಒಂದು ಕುಟುಂಬವನ್ನು ನಾವು ನೋಡುವಂತವರಾಗಿದ್ದೇವೆ. So for that, please turn your Bibles to the Gospel according to John. ನಾವು ಆ ಕುಟುಂಬವನ್ನು ನೋಡೋಣ. ಎಲ್ಲಿ ಅಂದ್ರೆ ಯೋಹಾನನ ಬರೆದ ಸುವಾರ್ತೆ Chapter 11 verse number 1. 11ನೇ ಅಧ್ಯಾಯ 1ನೇ ವಚನ. ಯೋಹಾನು రాసిన సువార్త 11వ అధ్యాయము 1టి వచనము. యోహన్నా का सुविशेष 11వ अध्याय 1ला वचन. Yes. Another verse, chapter 12 and verse number 1. ಅದೇ ರೀತಿಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನ. ಯೋಹಾನು రాసిన సువార్త 12వ అధ్యాయం 1టి వచనం. ಯೋಹಾನ ಸುವಿಶೇಷ 12వ ಅಧ್ಯಾಯ 1ला वचन. Please come to Luke chapter 10. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಲೂಕ ರಾసిన ಸುವಾರ್ತ 10వ ಅಧ್ಯಾಯ. ಲೂಕ ಸುವಿಶೇಷ 10वा अध्याय and 38. 38వ वचन 38ನೇ ವಚನ. ಲೂಕ 10:38. ಲೂಕ 10:38. Yes. Again, Matthew chapter 21 verse number 17. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನ. ಮತ್ತಾಯ ರಾసిన ಸುವಾರ್ತ 21ನೇ 21వ అధ్యాయము 17వ వచనం. Bethania. Yes. Mark chapter 11 and verse number 11. ಮಾರ್ಕ 11:11. ಮಾರ್ಕ 11:11. मार्क सुविशेष 11वा अध्याय 11वा वचन. See, when we we have read many portions of the Bible. ನಾವು ಅನೇಕ ವಾಕ್ಯ ವಚನಗಳನ್ನು ಓದಿದ್ವಿ. We read from all the Gospels. ನಾವು ಎಲ್ಲ ಒಂದು ಸುವಾರ್ತೆಗಳಲ್ಲಿ ಎಲ್ಲ ವಚನಗಳನ್ನು ಓದಿದ್ವಿ. Even we read from the John. ಯೋಹಾನ ಸುವಾರ್ತೆಯಲ್ಲಿ ಓದಿದ್ವಿ. We read from the Luke. ಲೂಕನ ಸುವಾರ್ತೆಯಲ್ಲಿ ಓದಿದ್ವಿ. We read from the Matthew. ಮತ್ತಾಯನ ಸುವಾರ್ತೆಯಲ್ಲಿ ಓದಿದ್ವಿ. We read from the Mark. ಮಾರ್ಕನ ಸುವಾರ್ತೆಯಲ್ಲಿ ಓದಿದ್ವಿ. And all these Gospels we read about a place called Bethany or Bethania. ನಾವು ಎಲ್ಲಾ ವಚನಗಳಲ್ಲಿ ಬೆಥಾನ್ಯ ಎಂಬುದಾಗಿ ನಾವು ಓದುತ್ತಾ ಬಂದ್ವಿ. And Bethany or Bethania was one of the important place in the Bible, especially in the New Testament. ಬೆಥಾನ್ಯ ಅನ್ನೋ ಒಂದು ಊರಿನ ಹೆಸರು ಹೊಸ ಒಡಂಬಡಿಕೆಯಲ್ಲಿ ತುಂಬಾ ಪ್ರಾಮುಖ್ಯವಾದ ಸ್ಥಳವಾಗಿದೆ. That was not a big village, that was a very small village in Jerusalem. ಯೆರೂಸಲೇಮಿನಲ್ಲಿ ಈ ಬೆಥಾನ್ಯವು ಒಂದು ಚಿಕ್ಕ ಒಂದು ಹಳ್ಳಿಯಾಗಿತ್ತು. It's around 2.7 kilometer, around 3 kilometer. It was situated near to the Jerusalem. ಅದು ಯೆರೂಸಲೇಮಿನಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂತ ಒಂದು ಹಳ್ಳಿ ಪ್ರಾಂತ್ಯವಾಗಿತ್ತು. And it was east side of Jerusalem. This Bethany is situated. East side. ಈಸ್ಟ್ ಅಂದ್ರೆ ಪೂರ್ವ.
ಪೂರ್ವಕ್ಕೆ ಇರುವಂತ ಯೆರೂಸಲೇಮಿನ ಪೂರ್ವ ಭಾಗದಲ್ಲಿದ್ದಂತ ಒಂದು ಬೆಥಾನ್ಯ ಎಂಬುದಾಗಿ ನಾವು ನೋಡ್ತೇವೆ. And if somebody want to go to Jericho from Jerusalem, they have to go through Bethany. ಯಾರಾದ್ರೂ ಜೆರಿಕೋ ಪಟ್ಟಣಕ್ಕೆ ಹೋಗಬೇಕಂದ್ರೆ ಅವರು ಈ ಬೆಥಾನ್ಯ ಪಟ್ಟಣವನ್ನು ದಾಟಿಯೇ ಹೋಗಬೇಕು. And also this Bethany was near to the Mount of Olive. ಈ ಬೆಥಾನ್ಯ ಪಟ್ಟಣವು ಈ ಎಣ್ಣೆ ಮರದ ಗುಡ್ಡಗಳ ಸಮೀಪದಲ್ಲಿದ್ದಂತ ಪಟ್ಟಣ ಎಂಬುದಾಗಿ ನಾವು ನೋಡುತ್ತೇವೆ. And in this small village is known to the whole world because of a small family. ಈ ಚಿಕ್ಕ ಪಟ್ಟಣವು ಇಡೀ ಪ್ರಪಂಚದಾದ್ಯಂತ ಅದು ಹೆಸರುಗೊಂಡಂತ ಒಂದು ಚಿಕ್ಕ ಪಟ್ಟಣ ಹಳ್ಳಿಯಾಗಿತ್ತು. And when you read the word of God, we all know the importance of this small village because of a small family. They lived there for the glory of God. ಈ ಊರು ಹೆಸರುವಾಸಿಯಾಗುವುದಕ್ಕೆ ಕಾರಣ ಏನಂದ್ರೆ ಈ ಊರಲ್ಲಿರುವಂತ ಒಂದು ಕುಟುಂಬದ ನಿಮಿತ್ತ ಈ ಹೆಸರು ಅದು ಈ ಊರು ಹೆಸರುವಾಸಿಯಾಗುವುದನ್ನು ನಾವು ನೋಡ್ತೇವೆ. And we don't know much about that family. ನಾವು ಆ ಕುಟುಂಬದ ಬಗ್ಗೆ ಹೆಚ್ಚು ವಿವರಣೆಯನ್ನು ನಾವು ನೋಡುವುದಿಲ್ಲ. We do not know the parents of these children. ಈ ಕುಟುಂಬದಲ್ಲಿರುವಂತ ಮಕ್ಕಳ ತಂದೆ ತಾಯಿ ಬಗ್ಗೆ ಯಾವುದೇ ವಿವರಣೆಯನ್ನು we ನೋಡುವುದಿಲ್ಲ. all know that there was a family and one brother and two sisters. They lived in Bethany. ಇಲ್ಲಿ ಒಂದು ಕುಟುಂಬವಿದೆ, ಒಬ್ಬ ತಮ್ಮನು ಇಬ್ಬರು ಅಕ್ಕಂದರು ಅವರಿಗೆ ಇದ್ರೆ ಎಂಬುದಾಗಿ ಈ ಮೂವರು ಒಂದು ಕುಟುಂಬದಲ್ಲಿ ಇದ್ರೆ ಎಂಬುದಾಗಿ ನಾವು ನೋಡುತ್ತೇವೆ. So now I am asking a question. ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನಾನು ಇವಾಗ. What is the name of the brother or the person, the man who lived there? ಆ ಸಹೋದರನ ಹೆಸರೇನು? Lazarus. ಲಾಜರನು. Do you know what is the meaning of Lazarus? ಲಾಜರ್ ಅಂದ್ರೆ ಅರ್ಥ ಏನು? Lazarus means ಲಾಜರ್ ಅಂದ್ರೆ God is my helper. ದೇವರೇ ನನ್ನ ಸಹಾಯಕನು ಎಂಬುದಾಗಿ. And we know the life of the Lazarus. ನಮಗೆ ಲಾಜರ್ನ ಜೀವಿತದ ಬಗ್ಗೆ ಚೆನ್ನಾಗಿ ನಾವು ಕೇಳಿದ್ದೇವೆ. We do not know what Lazarus was doing. ಲಾಜರ್ ಏನ್ ಮಾಡ್ತಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. But Lazarus was supporting his sisters to be with the Lord. ಆತನು ತನ್ನ ಸಹೋದರಿಯನ್ನ ಪ್ರೋತ್ಸಾಹಪಡಿಸಿದನು ಯೇಸು ಕ್ರಿಸ್ತನೊಟ್ಟಿಗೆ ಇರುವುದಕ್ಕಾಗಿ. And whenever Jesus comes to Bethany, ಯೇಸು ಕ್ರಿಸ್ತನು ಯಾವಾಗ ಬೆಥಾನ್ಯ ಹಳ್ಳಿಗೆ ಬರ್ತಾರೋ Jesus used to stay in the house of the Bethany, house of this Lazarus. ಈ ಲಾಜರ ಮನೆಯಲ್ಲಿ ದೇವರು ಬೆಥಾನ್ಯ ಪಟ್ಟಣದಲ್ಲಿ ಇಳ್ಕೊಳ್ತಾ ಇದ್ರು. So Lazarus was happy with Jesus Christ. ಲಾಜರನು ಯೇಸು ಕ್ರಿಸ್ತನೊಟ್ಟಿಗೆ ಸಂತೋಷವಾಗಿದ್ದನು. Otherwise Lazarus was having a connection and very much intimation with Jesus Christ. ಲಾಜರನಿಗೆ ಯೇಸು ಕ್ರಿಸ್ತನೊಟ್ಟಿಗೆ ಒಂದು ದೊಡ್ಡ ಒಂದು ಸಮೀಪ ಬಾಂಧವ್ಯ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. Maybe he might be a farmer or he might be doing some other work. ಆತನು ಒಬ್ಬ ರೈತನಾಗಿರಬಹುದು, ಬೇರೆ ಏನಾದರೂ ಕೆಲಸ ಮಾಡ್ತಿರಬಹುದು. Because sometimes we don't see Lazarus in the house. ಕೆಲವು ಸಾರ್ತಿ ಲಾಜರನು ಮನೆಯಲ್ಲಿ ಇಲ್ಲದೆ ಇರುವುದನ್ನು ನಾವು ಅಲ್ಲಿ ಗಮನಿಸುತ್ತೇವೆ. When we read in Luke chapter 10 and there we see that only Mary and Martha in the house. ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಮನೆಯಲ್ಲಿ ಇದ್ದಾಗ ಮಾರ್ತಾ ಮರಿಯಳು ಮಾತ್ರ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. But in some other places, especially when we read John, there we see that Lazarus is also there. Therefore we can come to the conclusion that he may be having some other jobs. ನಾವು ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನೋಡ್ತೇವೆ ಲಾಜರನು ಇದ್ದಾನೆ ಎಂಬುದಾಗಿ. ಈ ಒಂದು ಅಧ್ಯಾಯಗಳನ್ನ ನಾವು ಗಮನಿಸುತ್ತಾ ಲಾಜರನು ಮನೆಯಲ್ಲಿ ಇರುವುದನ್ನ ನಾವು ತಿಳಿಯೋದೇ ಅಂದ್ರೆ ಲಾಜರನಿಗೆ ಒಂದು ಕೆಲಸವಿತ್ತು ಎಂಬುದಾಗಿ. But Lazarus was not against Jesus Christ. Lazarus was not against Jesus Christ. ಲಾಜರನು ಯೇಸು ಕ್ರಿಸ್ತನ ವಿರೋಧಿ ಅಲ್ಲ. And he allowed Jesus and his disciples to come to that house. ಲಾಜರನು ಯೇಸು ಕ್ರಿಸ್ತನ ತನ್ನ ಶಿಷ್ಯರನ್ನ ತನ್ನ ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಇಳುಕೊಳ್ಳುವುದಕ್ಕೆ ಸಂತೋಷವುಳ್ಳವನಾಗಿದ್ದನು. And we see another two sisters
in that house. ಇನ್ನೂ ಇಬ್ಬರು ಸಹೋದರನ್ನ ಆ ಕುಟುಂಬದಲ್ಲಿ ನಾವು ನೋಡ್ತೇವೆ. And number one, we see about Martha. ಮೊದಲನೇದಾಗಿ ಮಾರ್ಥಳ ಬಗ್ಗೆ ನಾವು ನೋಡ್ತೇವೆ. And the meaning of the Martha is Lordess or lady or one who is having the authority. That is the meaning. ಮಾರ್ಥಳು ಅಂದ್ರೆ ಅಧಿಕಾರ ಹೊಂದಿದವಳು ಎಂಬುದಾಗಿ ಅರ್ಥ. And Mary means growth, growing. ಮೇರಿ ಅಂದ್ರೆ ಬೆಳವಣಿಗೆ, ಅಲ್ಲಿ ಸಮೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ. See, these three people were staying in the village of Bethany. ಈ ಮೂವರು ಮಕ್ಕಳು ಸಹೋದರ ಸಹೋದರಿಯರು ಬೆಥಾನ್ಯ ಎಂಬ ಊರಿನಲ್ಲಿ ಅವರು ವಾಸವಾಗಿದ್ದರು. Whenever Jesus wants to go to Jerusalem, ಯಾವಾಗ ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದರೋ, from Jericho, ಜೆರಿಕೋಯಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡಬೇಕಾದ್ರೆ, and Jesus used to be there and stay there. ದೇವರು ಆ ಬೆಥಾನ್ಯದಲ್ಲಿ ಅವರ ಮನೆಯಲ್ಲಿ ಅವರು ವಾಸ ಮಾಡಿ ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ರು. And also from Jerusalem to Jericho, whenever Jesus used to travel, he used to come and stay there in this family. ಯಾವಾಗ ದೇವರು ಜೆರುಸಲೇಮಿಂದ ಜೆರಿಕೋಗೆ ಪ್ರಯಾಣ ಮಾಡ್ತಿದ್ರು, ಆವಾಗೆಲ್ಲವೂ ಆ ಕುಟುಂಬವನ್ನು ದೇವರು ಸಂದರ್ಶಿಸಿ ಭೇಟಿ ಮಾಡಿ ಅಲ್ಲಿ ಇಳಿಕೊಂಡು ತದನಂತರ ಅವರ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ರು. So this family of Bethany was one of the very important family of our Lord Jesus Christ. ಈ ಕುಟುಂಬವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದಂತ ಕುಟುಂಬವಾಗಿದೆ. And we are going to consider this afternoon some of the characteristics of this family. ಈ ಕುಟುಂಬದ ಕೆಲವು ಗುಣಲಕ್ಷಣಗಳನ್ನ ಈ ಮಧ್ಯಾಹ್ನ ವೇಳೆಯಲ್ಲಿ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. Before I point out some of the characteristics, ನಾವು ಗುಣಲಕ್ಷಣಗಳನ್ನ ಧ್ಯಾನ ಮಾಡೋದಕ್ಕಿಂತ ಮುಂಚೆ I want to tell you to all of you that see, our family also need to have some of the spiritual characteristics in our life. ನಮ್ಮ ಕುಟುಂಬದಲ್ಲಿ ಸಹ ಆತ್ಮಿಕ ಗುಣಗಳು ಇರಬೇಕಾಗಿದೆ. That's what our Lord wants from you and I. ಅದೇ ನಮ್ಮ ಕರ್ತನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. See, when we study about the family of this Bethany, ನಾವು ಬೆಥನ್ಯ ಪಟ್ಟಣ ಈ ಕುಟುಂಬದ ಬಗ್ಗೆ ನಾವು ಧ್ಯಾನ ಮಾಡುವುದಾದ್ರೆ, and we read in Luke chapter 10 and verse number 38, ಈ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ಹೀಗೆ ಓದಿಕೊಳ್ತೇವೆ. and there we read that, see, they opened their house for the Lord. ತನ್ನ ಮನೆಯಲ್ಲಿ ಇರಿಸಿಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. See, when Jesus came to that place, ಯೇಸು ಸ್ವಾಮಿ ಅಲ್ಲಿಗೆ ಬಂದರು. you know what happened to that family? ಆ ಕುಟುಂಬಕ್ಕೆ ಏನಾಯ್ತು ಗೊತ್ತಾ? They opened their house for the Lord. ಅವರು ಕರ್ತನಿಗಾಗಿ ತನ್ನ ಮನೆಯ ದ್ವಾರಗಳನ್ನು ತೆರೆದರು. And at any time, whenever Jesus come, the family, their house was open for the Lord. ಯಾವಾಗ ದೇವರು ಬರ್ತಾ ಇದ್ದ ಅವಾಗೆಲ್ಲವೂ ಅವರ ಮನೆಯು ದೇವರಿಗಾಗಿ ತೆರೆಯಲ್ಪಟ್ಟದ್ದಾಗಿತ್ತು. See, this morning we were talking about Lydia. ನಾವು ಮುಂಜಾನೆ ಲಿದಿಯಾಳ ಬಗ್ಗೆ ನಾವು ಧ್ಯಾನ ಮಾಡುತ್ತಾ And ಬಂದ್ವಲ್ವಾ? Lydia, she opened her house for the Lord. ಆ ಲಿದಿಯಳು ದೇವರಿಗಾಗಿ ತನ್ನ ಮನೆಯನ್ನ ತೆರೆದಳು. We read there in 16th chapter of book of Acts that God opened the heart of Lydia. ದೇವರು ಲಿದಿಯಾಳ ಹೃದಯವನ್ನ ತೆರೆದನು. And she opened her house. ಅವಳು ತನ್ನ ಮನೆಯನ್ನ ದೇವರಿಗಾಗಿ ತೆರೆದಳು. See the link? ನೋಡಿದ್ರ ಆ ಸಂಬಂಧ? God opened the heart of Lydia. ದೇವರು ಲಿದಿಯಾಳ ಹೃದಯವನ್ನ ತೆರೆದ. And she opened the house of her. ಆಕೆಯು ತನ್ನ ಮನೆಯ ದ್ವಾರವನ್ನ ದೇವರಿಗಾಗಿ ತೆರೆದಳು. And because of her attitude to open her house for the Lord, ಆಕೆಯ ಗುಣ ಏನಂದ್ರೆ ದೇವರಿಗಾಗಿ ತನ್ನ ಮನೆಯನ್ನ ತೆಗೆಯುವಂತ ಸ್ವಭಾವದಿಂದ what happened? What is the result? ಅದರ ಫಲಿತಾಂಶ ಏನು ಅಲ್ಲಿ? In Philippi, there we could see a beautiful assembly or church. ಅಲ್ಲಿ ಸುಂದರವಾದ ಒಂದು ಸಭೆಯು ಅದು ಸ್ಥಾಪಿಸಲ್ಪಟ್ಟೆಂಬುದಾಗಿ ನಾವು ನೋಡುತ್ತೇವೆ. And this lady Lydia, she opened her house so that many people came to the Lord. ಆಕೆಯು ತನ್ನ ಮನೆಯನ್ನು ತೆರೆದಿರುತ್ತಲೇ ಅಲ್ವಾ ಅನೇಕರು ಕರ್ತನ ಬಳಿಗೆ ಬಂದರು, ಅಲ್ಲಿ ಸಭೆಯು ಸ್ಥಾಪನೆ ಆಯಿತು. And even the same chapter we read about jailer, he also accepted Jesus Christ
then he opened his house for the Lord. ಆ ಜೈಲು ಮನೆಯ ಅಧಿಕಾರಿಯು ತನ್ನ ಒಂದು ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತನ್ನ ಮನೆಯನ್ನ ದೇವರಿಗಾಗಿ ತೆರೆಯುತ್ತಾನೆ ಎಂಬುದಾಗಿ ಅದೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. In chapter 10 of book of Acts, ಅದೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ there we read about a Cornelius, and he has opened the house and opened his house for the Lord. ಆ ಕೊರ್ನೇಲನು ದೇವರಿಗಾಗಿ ತನ್ನ ಮನೆಯ ದ್ವಾರಗಳನ್ನ ತೆರೆದನೆಂಬುದಾಗಿ ನಾವು ನೋಡ್ತೇವೆ. And there John and Peter came and preached the word of God. ಅಲ್ಲಿ ಯೋಹಾನನು ಪೇತ್ರನು ಬಂದು ದೇವರ ವಾಕ್ಯವನ್ನು ಸಾರಿದರೆಂಬುದಾಗಿ ನಾವು ನೋಡ್ತೇವೆ. And many Gentiles came to the Lord because of the Cornelius and his family. ಈ ಕೊರ್ನೇಲನ ಆತನ ಕುಟುಂಬದ ನಿಮಿತ್ತ ಅನ್ಯರು ದೇವರ ಬಳಿಗೆ ಬರುವುದನ್ನು ನಾವು ಕಾಣುತ್ತೇವೆ. Even we read about chapter 2 of book of Acts, Mary or the mother of the John Mark, they opened the house for the Lord. ಈ ಯೋಹಾನನೆನಿಸಿಕೊಳ್ಳೋ ಮಾರ್ಕನು ತಾಯಿಯಾದಂಥವಳು ತನ್ನ ಮನೆಯನ್ನ ದೇವರಿಗಾಗಿ ತಡೆದಳು. ಅಲ್ಲಿ ಸಭೆಯು ಸ್ಥಾಪಿಸಲ್ಪಟ್ಟಿದೆಂಬುದಾಗಿ ನಾವು ನೋಡ್ತೇವೆ. In Acts chapter 12 we read that Mary opened her house for the Lord. Many ladies, many sisters, they came together and they were praying together for the Lord. ಆ ಮೇರಿಯು ಯಾವಾಗ ಕರ್ತನಿಗಾಗಿ ತನ್ನ ಮನೆಯನ್ನ ತೆರೆದಳು, ಅನೇಕ ಸಹೋದರರು ಅಲ್ಲಿ ಪ್ರಾರ್ಥಿಸುವುದಕ್ಕೆ ಸೇರಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. Even when we think about Philemon, he has opened his house for the Lord. ಈ ಫಿಲೋಮೆನನ ಬಗ್ಗೆ ನಾವು ನೋಡಬೇಕಾದ್ರೆ ಆತನು ತನ್ನ ಮನೆಯನ್ನ ದೇವರಿಗಾಗಿ ತೆರೆದನು. That house was a house of God. ಆ ಮನೆಯು ದೇವರ ಮನೆಯಾಗಿತ್ತು. So here we see a family. ಇಲ್ಲಿ ನಾವು ಒಂದು ಕುಟುಂಬವನ್ನು ನೋಡ್ತಾ ಇದ್ದೇವೆ. Family in Bethany. ಬೆಥನ್ಯದಲ್ಲಿರುವಂತಹ ಒಂದು ಕುಟುಂಬ. You know what is the first characteristics of that family? ಆ ಕುಟುಂಬದ ಮೊದಲನೇ ಗುಣ ಏನು ಗೊತ್ತಾ ನಿಮಗೆ? That family opened their house for the Lord. ಆ ಕುಟುಂಬವು ದೇವರ ಸೇವೆಗಾಗಿ ಆ ಮನೆಯು ತೆರೆಯಲ್ಪಟ್ಟಿತು. This afternoon I want to challenge you to all of you that ನಾನು ಈ ಮಧ್ಯಾಹ್ನ ನಿಮ್ಮೆಲ್ಲರಿಗೂ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. we have to open our hearts for the Lord. ನಾವು ನಮ್ಮ ಹೃದಯಗಳನ್ನ ದೇವರಿಗಾಗಿ ತೆರಿಬೇಕು. At the same time we need to open our house for the Lord. ನಮ್ಮ ಮನೆಯ ಬಾಗಿಲುಗಳು ಸಹ ದೇವರ ಸೇವೆಗಾಗಿ ಅದು ತೆರೆಯಲ್ಪಡಬೇಕಾಗಿದೆ. When you open your house for the Lord, ನಿಮ್ಮ ಮನೆಗಳು ಯಾವಾಗ ದೇವರ ಸೇವೆಗಾಗಿ ತೆರೆಯಲ್ಪಡುತ್ತದೋ, and Jesus will come and dwell in the house, definitely there is going to be a changes in the house of the people. ನೀವು ದೇವರ ಸೇವೆಗಾಗಿ ಯಾವಾಗ ನಿಮ್ಮ ಬಾಗಿಲನ್ನು ತೆರೆಯುತ್ತೀರೋ, ಯೇಸು ಕ್ರಿಸ್ತನು ತಾನೇ ನಿಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡುತ್ತಾ ಅನೇಕ ಆಶ್ಚರ್ಯ ಕಾರ್ಯಗಳನ್ನ ಅಲ್ಲಿಂದ ಮಾಡುವಂತವನಾಗಿದ್ದಾನೆ. In our house we need to open and we need to give for the glory of God. ನಮ್ಮ ಮನೆಗಳನ್ನ ದೇವರ ಮಹಿಮೆಗಾಗಿ ತೆರೆದು ಅದನ್ನು ಉಪಯೋಗಿಸುವುದಕ್ಕೆ ನಾವು ಬಿಡಬೇಕಾಗಿದೆ. So the number one characteristics of this family, they opened their house for the Lord. ಮೊದಲನೇ ಗುಣ, ತಮ್ಮ ಮನೆಯನ್ನ ದೇವರ ಸೇವೆಗಾಗಿ ಅವರು ತೆರೆದರು ಎಂಬುದಾಗಿ. Okay, the second characteristic. ಎರಡನೇ ಗುಣ, Luke chapter 10 ಲೂಕನ ಸುವಾರ್ತೆ 10ನೇ ಅಧ್ಯಾಯ and verse number 39. 39ನೇ ವಚನ. Yeah, please. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು. See, there we read second characteristics of this family. ಈ ಕುಟುಂಬದ ಎರಡನೇ ಗುಣಲಕ್ಷಣ ಏನಂದ್ರೆ, There we read that when Jesus came, that family, ಆ ದೇವರು ಆ ಕುಟುಂಬದೊಳಗೆ ಬಂದಾಗ what happened? ಏನಾಯ್ತು? Mary came and sat near to Jesus. ಮೇರಿ ಕರ್ತನ ಬಳಿ ಬಂದು ಆತನ ಪಾದಗಳ ಬಳಿ ಕೂತುಕೊಂಡಳು. What is the meaning of that? ಅದರ ಅರ್ಥವೇನು? See, the house of spiritual atmosphere we see in that house. ಅಲ್ಲಿ ಆತ್ಮೀಯತೆಯ ಒಂದು ವಾತಾವರಣವನ್ನು ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. See, when Jesus came to the house of Mary and Martha, ಈ ಮೇರಿ ಮಾರ್ತಾ ಮನೆಗೆ ಯೇಸು ಸ್ವಾಮಿ ಬಂದಾಗ what they did? ಅವ್ರು ಏನ್ ಮಾಡಿದ್ರು? And Mary was coming and sitting
and hearing the word of God. ಆ ಮೇರಿಯು ಆ ಕರ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾಳೆ. The atmosphere, the spiritual atmosphere we could see there in that family. ಆ ಕುಟುಂಬದಲ್ಲಿಯೇ ಆತ್ಮೀಯ ವಾತಾವರಣವನ್ನು ನಾವು ಗಮನಿಸ್ತಾ ಇದ್ದೇವೆ. The attitude of that family was to sit before the Lord and hear before the Lord. ಅವರ ಒಂದು ವರ್ತನೆ ಹೇಗಿದೆ ಅಂದ್ರೆ ದೇವರ ಪಾದದ ಬಳಿಯಲ್ಲಿ ಕೂತುಕೊಂಡು ಕಲಿಯುವಂತ ಒಂದು ಸ್ವಭಾವ ವರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. When we read Psalm number 128, 128ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳಬೇಕಾದ್ರೆ and there we read, ಅಲ್ಲಿ ನಾವು ಹೀಗೆ ಓದ್ತೇವೆ, the righteous house or righteous home, how it shall be a righteous house. ಹೇಗೆ ಒಬ್ಬ ನೀತಿವಂತನ ಮನೆ ಹೇಗೆ ಇರುತ್ತದೆ ಎಂಬುದಾಗಿ ನಾವು ಓದಿಕೊಳ್ಳುತ್ತೇವೆ. And the righteous house should be the house of the Lord. ಆ ನೀತಿವಂತರ ಮನೆಯು ಅಲ್ಲಿ ಹೇಗಿರುತ್ತದೆ ಎಂಬುದಾಗಿ ಅಲ್ಲಿ ನಾವು ಗಮನಿಸುತ್ತೇವೆ. And the family should have such kind of characteristics in our life. ಆ ಭಯಭಕ್ತಿ ಉಳ್ಳವನ ಮನೆಯು ಈ ಗುಣಗಳನ್ನು ಹೊಂದಿದವರಾಗಿ ಅವರು ಜೀವಿಸುವಂತವರಾಗಿದ್ದಾರೆ. When we study about Daniel, ನಾವು ದಾನಿಯೇಲನ ಕುರಿತಾಗಿ ನೋಡಬೇಕಾದ್ರೆ we do not read about his family. ದಾನಿಯೇಲನ ಯಾವ ಕುಟುಂಬ ಚರಿತ್ರೆಯನ್ನು ನಾವು ಓದೋದಿಲ್ಲ. We don't know about his father. ಆತನ ತಂದೆ ಬಗ್ಗೆ ನೋಡೋದಿಲ್ಲ. We don't know about his brother or mother or any other people. ಆತನ ಕುಟುಂಬದ ಯಾವ ಚರಿತ್ರೆ ನಾವು ನೋಡೋದಿಲ್ಲ. But he had a spiritual atmosphere in his life. ಆತನ ಜೀವಿತದಲ್ಲಿ ಆತ್ಮೀಯ ವಾತಾವರಣದಲ್ಲಿ ಗಮನಿಸ್ತೇವೆ. And we know that when the things are going against him, he opened the door and he prayed as he prayed before. ಆತನ ಜೀವಿತದಲ್ಲಿ ವಿರುದ್ಧವಾಗಿ ಕಾರ್ಯಗಳು ನಡಿಬೇಕಾದ್ರೆ ಆತನು ಆ ಕಿಟಕಿ ಬಾಗಿಲುಗಳನ್ನು ತೆರೆದು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ತಾನು ಯಥಾವತ್ತು ಹೇಗೆ ಅದನ್ನು ಪ್ರಾರ್ಥನೆ ಮಾಡ್ತಾನೋ ಆ ಸಮಯದಲ್ಲಿ ಸಹ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. See, he did not come suddenly and pray. ಆತನು ತಕ್ಷಣವೇ ಬಂದು ಪ್ರಾರ್ಥನೆ ಮಾಡಲಿಲ್ಲ. Always he used to pray to the Lord. ಆತನು ನಿತ್ಯ ಕಾಲದಲ್ಲಿಯೂ ಹೇಗೆ ಪ್ರಾರ್ಥನೆ ಮಾಡಿದನೋ ಆವತ್ತು ಸಹ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನು. Yes, in the problem also he prayed the same thing. ಆ ಸಮಯದಲ್ಲಿ ಅದೇ ಸಮಸ್ಯೆಯಲ್ಲಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದನು. The spiritual atmosphere is very, very important in our house. ಆ ಆತ್ಮೀಯ ವಾತಾವರಣ ನಮ್ಮ ಕುಟುಂಬದಲ್ಲಿ ತುಂಬಾ ಪ್ರಾಮುಖ್ಯವಾಗಿದೆ. How is our houses? ನಮ್ಮ ಮನೆಗಳು ಹೇಗಿದೆ? Do we have spiritual atmosphere? ಆತ್ಮೀಯ ವಾತಾವರಣ ನಮ್ಮ ಕುಟುಂಬಗಳಲ್ಲಿ ಇದೆಯಾ? Do you have a spiritual atmosphere and are you having prayer meeting in your house? ನಮ್ಮ ಮನೆಗಳಲ್ಲಿ ಪ್ರಾರ್ಥನಾ ಕೂಟ, ನಮ್ಮ ಮನೆಯಲ್ಲಿ ಸತ್ಯವೇದ ಅಧ್ಯಯನಗಳು ನಡೀತಾ ಇದ್ದಾವ? And 3 times there we read that Daniel prayed. 3 ಆವರ್ತಿ ದಾನಿಯೇಲನು ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. Evening, morning and afternoon he prayed. ಉದಯ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಆತನು ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. And that was the atmosphere that we could see when we study about Daniel. ಆ ಒಂದು ಗುಣ ದಾನಿಯೇಲನ ಕುರಿತಾಗಿ ನಾವು ಓದ್ತೇವೆ ಅಲ್ಲಿ. It is very, very necessary to have a spiritual atmosphere in our houses. ನಮ್ಮ ಕುಟುಂಬಗಳಲ್ಲಿ ಆತ್ಮೀಯ ವಾತಾವರಣ ಇರುವುದೆಷ್ಟೋ ಪ್ರಾಮುಖ್ಯವಾಗಿದೆ. Even in the morning, if you can, you have to pray with your children. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಮಕ್ಕಳೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕು. If you can, no, in the evening, you have to bring your children and you have to pray as a whole family. ನಾವು ಕುಟುಂಬವಾಗಿ ಸೇರಿ ಸಾಯಂಕಾಲ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ನಡೆಯಬೇಕು. And when you are sitting together as a family prayer, ನಾವು ಒಂದಾಗಿ ಕುಟುಂಬವಾಗಿ ನಾವು ಪ್ರಾರ್ಥನೆ ಕೂತಾಗ and your children should know what is the meaning and what is the emphasis, what is the impact of the prayer. ನಮ್ಮ ಮಕ್ಕಳಿಗೆ ನಾವು ಮಾಡುವಂತ ಪ್ರಾರ್ಥನೆ, ನಾವು ಓದುವಂತ ವಾಕ್ಯದ ಒಂದು ಪರಿಣಾಮ ಅವ್ರಿಗೆ ಗೊತ್ತಾಗಬೇಕಾಗಿದೆ. You have to teach the word of God in the family prayer. ನಾವು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಅವ್ರಿಗೆ ಬೋಧಿಸಬೇಕು, ಹೇಳಿಕೊಡಬೇಕು. You have to tell them to pray and you have to tell them to read the word of God. ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಓದೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ನಾವು ಹೇಳಿಕೊಡಬೇಕು. Today people are so busy. ಈ ದಿನಗಳಲ್ಲಿ ಜನರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. Children are so busy. ಮಕ್ಕಳೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. All of them are busy with the mobile. ಎಲ್ಲರೂ ಈ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿ ಹೋಗಿದ್ದಾರೆ. There is no time to have a family prayer.
ಕುಟುಂಬ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಸಮಯವೇ ಇಲ್ಲ. Even there is no atmosphere in the house. ಆ ಕುಟುಂಬದಲ್ಲಿ ಆತ್ಮೀಯ ವಾತಾವರಣವೇ ಇಲ್ಲ. I am not telling that you don't use the mobile. ನಾನು ನಿಮಗೆ ಮೊಬೈಲ್ ಉಪಯೋಗಿಸಬೇಕು ಬೇಡ್ರಿ ಎಂಬುದಾಗಿ ಹೇಳ್ತಾ This ಇಲ್ಲ. is needed, we have to use it. ಇದು ಬೇಕು, ನಾವು ಉಪಯೋಗಿಸಬೇಕು. But more than that, we need to have a spiritual atmosphere in our house. ಈ ಎಲ್ಲದಕ್ಕಿಂತ ನಮ್ಮ ಕುಟುಂಬದಲ್ಲಿ ಆತ್ಮೀಯ ವಾತಾವರಣ ಇರಬೇಕಾಗಿದೆ. And that is very, very important. ಅದು ತುಂಬಾ ಪ್ರಾಮುಖ್ಯವಾಗಿದೆ. When we think about this ಈ family ಕುಟುಂಬದ ಬಗ್ಗೆ ನಾವು and ಆಲೋಚಿಸಬೇಕಾದ್ರೆ this house, they had a spiritual atmosphere. ಈ ಕುಟುಂಬದಲ್ಲಿ ಆತ್ಮೀಯ ವಾತಾವರಣವಿದೆ. And when we talk about Job, ಯೋಬನ ಕುರಿತಾಗಿ ನಾವು ನೋಡಬೇಕಾದ್ರೆ and we know that Job had the family altar in his house. ಆ ಯೋಬನ ಕುಟುಂಬದಲ್ಲಿ ಕುಟುಂಬದ ಯಜ್ಞವೇದಿ ಇದೆ. See, every time, ಪ್ರತಿನಿತ್ಯವೂ and especially the days of the children. ಆ Days of the children means the birthday of the children. ಆತನ ಮಕ್ಕಳ ಹುಟ್ಟುಹಬ್ಬ ದಿನಗಳಲ್ಲಿ And if he doesn't know what happened to them, but he used to come to the altar and give sacrifice to the Lord. ಪ್ರತಿನಿತ್ಯವೂ ತನ್ನ ಮಕ್ಕಳ ಪಕ್ಷವಾಗಿ ಆತನು ದೇವರ ಸಮಕ್ಷಮದಲ್ಲಿ ಬಂದು ಯಜ್ಞವನ್ನ ಅರ್ಪಿಸ್ತಾ ಇದ್ದನು. And I will say like this, he used to call all his children and come to the altar and give sacrifice to the Lord. ಆತನು ಹೀಗೆ ಮಾಡ್ತಿದ್ದನು ಎಂಬುದಾಗಿ ನಾನು ಆಲೋಚಿಸ್ತೇನೆ. ತನ್ನ ಎಲ್ಲ ಮಕ್ಕಳನ್ನ ಕರೆದು ದೇವರ ಸಮ್ಮುಖದಲ್ಲಿ ಯಜ್ಞವನ್ನು ಅರ್ಪಿಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾನೆ In our ಎಂಬುದಾಗಿ. house we need an altar. ನಮ್ಮ ಕುಟುಂಬದಲ್ಲಿ ಯಜ್ಞವೇದಿ ಇರಬೇಕು. And altar of prayer is needed. ಪ್ರಾರ್ಥನೆಯ ಯಜ್ಞವೇದಿ ಇರಬೇಕು. Altar of praises is needed. ಆ ಸ್ತುತಿಯ ವೇದಿ ಇರಬೇಕು. Altar of exaltation is needed. ದೇವರನ್ನ ಆರಾಧಿಸುವ ಯಜ್ಞವೇದಿ ಇರಬೇಕು. In our house we need an altar. ನಮ್ಮ ಕುಟುಂಬದಲ್ಲಿ ಯಜ್ಞವೇದಿ ಇರಬೇಕು. And this time that is very, very important in our Christian life. ಈ ವಿಷಯವು ಕ್ರಿಸ್ತಿಯ ಜೀವಿತದಲ್ಲಿ ಎಷ್ಟೋ ಪ್ರಾಮುಖ್ಯವಾಗಿದೆ. Spiritual atmosphere we could see in this house. ನಾವು ಈ ಕುಟುಂಬದಲ್ಲಿ ಆತ್ಮೀಯ ವಾತಾವರಣವನ್ನ ಗಮನಿಸ್ತಾ ಇದ್ದೇವೆ. Okay, third character. ಮೂರನೇ ಗುಣ Same chapter, Luke chapter 10, verse number 39. ಅದೇ ಲೂಕನ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನ. ಓದ್ರಿ ಒಬ್ರು. Okay. See, that is in 38 and 39. There we read Mary came and she was hearing the word of God, right? ನಾವು ಅಲ್ಲಿ ಮೇರಿಯು ಬಂದು ಕರ್ತನ ಪಾದ ಬಳಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಿದ್ದಾಳೆ ಎಂಬುದಾಗಿ. See, she was hearing the word of God. ಆಕೆ ದೇವರ ವಾಕ್ಯವನ್ನ ಕೇಳ್ತಾ ಇದ್ದಾಳೆ. See, we see the house of hearing, studying the word of God. ಇಲ್ಲಿ ಈ ಮನೆಯು ದೇವರ ವಾಕ್ಯವನ್ನ ಕೇಳುತ್ತಾ ಇದೆ. See, when we come to Joshua chapter 1 and verse number 7. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರುವುದಾದ್ರೆ, Please read Joshua chapter 1 and verse number 7. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ಓದ್ರಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಲೂ ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. See, when we read that portion, ಈ ವಾಕ್ಯ ಭಾಗನ ಓದಿದಾಗ we understand that we need to read the word of God. We need to obey the word of God. ನಾವು ಈ ವಾಕ್ಯವನ್ನ ಓದಬೇಕಾದ್ರೆ ಈ ವಾಕ್ಯವನ್ನ ಓದಬೇಕು, ಕೇಳಬೇಕು ಎಂಬುದಾಗಿ ನಾವು ನೋಡ್ತೇವೆ. If you want to be a successful minister or if you want to be a successful Christian life, ನಮ್ಮ ಜೀವಿತದಲ್ಲಿ ಜಯಭರಿತ ಕ್ರಿಸ್ತಿಯ ಜೀವಿತನ ನಾವು ಅನುಭವಿಸಬೇಕಂದ್ರೆ ನಾವು ಏನು ಮಾಡಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. we need to read and study the word of God. ನಾವು ದೇವರ ವಾಕ್ಯವನ್ನ ಓದಬೇಕಾಗಿದೆ. In book of Acts chapter 17, ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ, where we read about an assembly called Berea. ಇಲ್ಲಿ ಬೆರೆಯ ಸಭೆ ಕುರಿತಾಗಿ ನಾವು And ಓದಿಕೊಳ್ಳುತ್ತೇವೆ. verse number 11, chapter 17, verse number 11. 17ನೇ ಅಧ್ಯಾಯ 10-11ನೇ ವಚನದಲ್ಲಿ ಹೀಗೆ ಓದ್ತೇವೆ. Yeah.
ಕೂಡಲೇ ಸಹೋದರರು ರಾತ್ರಿ ಪೌಲ ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರ ಹೇಳುವ ಮಾತು ಹೌದು ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. They used to examine the Berean, in the church of Berean, they used to examine the word of God. ಇವರು ದೇವರ ವಾಕ್ಯವನ್ನು ಪರಿಶೋಧಿಸ್ತಾ ಇದ್ರು. And always they used to examine the word of God. ಅವರು ದೇವರ ವಾಕ್ಯ ಇದ್ದರೆ ಹೇಳಿದಾಗ ಇದು ಸರಿಯೋ ತಪ್ಪು ಎಂಬುದಾಗಿ ಅವರು ಮತ್ತೆ ಅದನ್ನು ಓದುತ್ತಾ ಇದ್ರು. They were not like Thessalonians. ಅವರು ಥೆಸಲೋನಿಕದವರಾಗಿ ಅಲ್ಲ. Bereans, they used to examine what it is right or not. ಯಾವುದು ಸರಿ ಯಾವುದು ತಪ್ಪೆಂಬುದಾಗಿ ಅವರು ವಾಕ್ಯಗಳನ್ನು ಓದಿ ತಿಳ್ಕೊಳ್ತಾ ಇದ್ರು. When we read Psalm number 1 and verse number 2, ನಾವು ಕೀರ್ತನೆ 1:1ರಲ್ಲಿ 2ನೇ ವಚನದಲ್ಲಿ day and night meditate upon the word of God. ಆ ವಾಕ್ಯವನ್ನ ಹಗಲಿರುಳು ಧ್ಯಾನಿಸುವಂತವನು ಎಂಬುದಾಗಿ ನಾವು ನೋಡ್ತೇವೆ. Day and night we need to meditate upon the word of God. ಹಗಲಿರುಳು ದೇವರ ವಾಕ್ಯವನ್ನ ಧ್ಯಾನ ಮಾಡುತ್ತಾ ಇರಬೇಕು. When you meditate upon the word of God, ನಾವು ಯಾವಾಗ ದೇವರ ವಾಕ್ಯವನ್ನ ಧ್ಯಾನ ಮಾಡುತ್ತೇವೋ the spiritual blessing will come to our life. ಆ ಆತ್ಮೀಯ ಆಶೀರ್ವಾದವು ನಮ್ಮ ಜೀವಿತಕ್ಕೆ ಅದು ಬರುವಂತದ್ದಾಗಿದೆ. Studying, hearing, meditating is very important. ಓದುವುದು, ಧ್ಯಾನ ಮಾಡುವಂತದ್ದು, ಕೇಳುವುದು ತುಂಬಾ ಪ್ರಾಮುಖ್ಯವಾದ ವಿಷಯ. Here the family of Bethany, ಈ ಬೆಥನಿಯ ಒಂದು ಕುಟುಂಬ, and they used to hear the word of God. ಅವರು ಕೇಳುವುದರಲ್ಲಿ ಆಸಕ್ತಿಯುಳ್ಳವರಾಗಿದ್ದಾರೆ. Number 1, ಮೊದಲನೇದಾಗಿ they opened their house for the Lord. ದೇವರ ಸೇವೆಗಾಗಿ ಕರ್ತನಿಗಾಗಿ ಮನೆಗಳ ಬಾಗಿಲನ್ನು ತೆರೆದರು. Number 2, ಎರಡನೇದಾಗಿ they had a spiritual atmosphere. ಆ ಕುಟುಂಬದಲ್ಲಿ ಆತ್ಮೀಯ ವಾತಾವರಣ ನೋಡ್ತಾ ಇದ್ದೇವೆ. And third one, ಮೂರನೇದಾಗಿ we could see they opened their house to hear the word of God. ಅವರ ಕುಟುಂಬವನ್ನ ಅವರು ತೆರೆದರು, ಮನೆಯನ್ನು ತೆರೆದರು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ. They had a importance for the Bible. ಅವರು ದೇವರ ವಾಕ್ಯಕ್ಕೆ ಮೊದಲೇ ಪ್ರಾಧಾನ್ಯತೆ ಅವರ ಮನೆಯಲ್ಲಿ. Some people, they used to keep the Bible under the pillow. ಕೆಲವರು ಏನು ತಲೆದಿಂಬಿನ ಕೆಳಗಡೆ ಬೈಬಲ್ ಇಟ್ಕೊಳ್ತಾರೆ. And one day I was visiting a house. ನಾನು ಒಂದು ದಿನ ಒಂದು ಮನೆಯನ್ನ ದರ್ಶಿಸಕ್ಕೆ ಹೋದಾಗ she was an old woman and she was I was talking to her. ಒಂದು ಮುದುಕಿ ಹತ್ರ ನಾನು ವಯಸ್ಸಾದ ಮುದುಕಿ ಹತ್ರ ನಾನು ಮಾತಾಡ್ತಾ ಇದ್ದೆ. And I said, Amma, are you read the word of God? Do you read the word of God? ಅಮ್ಮ, ನೀವು ಬೈಬಲ್ ಅನ್ನ ಓದ್ತೀರಾ ಎಂಬುದಾಗಿ ಅವ್ರಿಗೆ ನಾನು ಕೇಳಿದೆ. And she said, I don't read the Bible. ನಾನು ಬೈಬಲ್ ಓದೋದಿಲ್ಲ. But I used to keep Bible in my pillow, under the pillow. ನಾನು ಬೈಬಲ್ ಓದಿಲ್ಲ, ಬೈಬಲ್ ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲಗ್ತೀನಿ. Because sometime night I will see some dreams. ಯಾಕಂದ್ರೆ ರಾತ್ರಿ ನನಗೆ ಕೆಲವು ಕನಸುಗಳು ಬರುತ್ತೆ. So somebody said, if you keep the Bible inside the pillow, you are not going to dream any evil things. ನಿನಗೆ ಯಾರೋ ನನಗೆ ಹೇಳಿದ್ರು, ನೀನು ದಿಂಬೊಳಗೆ ಬೈಬಲ್ ಇಟ್ಕೊಂಡು ಮಲಗಿದ್ರೆ ನಿನಗೆ ಕೆಟ್ಟ ಕನಸುಗಳು ಬರೋದಿಲ್ಲ ಎಂಬುದಾಗಿ ಹೇಳಿದ್ರು. ಅದಕ್ಕಾಗಿ ಬೈಬಲ್ ಇಟ್ಕೊಂಡು ಮಲಗ್ತೀನಿ. Then I told them, don't do that. ನಾನು ಹೇಳಿದೆ, ಆ ರೀತಿ ಮಾಡಬೇಡಮ್ಮ. Bible is not to keep under the pillow. ದೇವರ ವಾಕ್ಯವು ಅದು ತಲೆದಿಂಬಾಗಿ ಇಟ್ಕೊಳ್ಳೋದಕ್ಕಾಗಿ ಅಲ್ಲ. And the Bible is not keep your Aadhaar card or your ration card or any other things. ಬೈಬಲ್ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಟ್ಕೊಳ್ಳುವಂತ ಒಂದು ಪರ್ಸ್ ಅಲ್ಲ. And one day I was talking to another one person. ಇನ್ನೊಬ್ಬ ವ್ಯಕ್ತಿಗೆ ನಾನು ಈ ರೀತಿಯಾಗಿ ಮಾತಾಡ್ತಾ ಇದ್ದೆ. And he said that I used to keep money to the Bible. ನಾನು ನನ್ನ ಬೈಬಲ್ ಅಲ್ಲಿ ದುಡ್ಡನ್ನು ಇಟ್ಕೊಳ್ತೀನಿ. Then I said, why you are keeping money in your Bible? ನಾನು ಕೇಳಿದೆ, ಯಾಕೆ ನೀನು ದುಡ್ಡನ್ನ ಬೈಬಲ್ ಇಟ್ಕೊಳ್ತೀಯಾ? See, wherever I keep my money, my children, they come and take. ನಾನು ಎಲ್ಲ ದುಡ್ಡಿಟ್ಟು ನನ್ನ ಮಕ್ಕಳು ಬಂದು ಹಣವನ್ನು ತೆಗೆದುಕೊಳ್ತಾರೆ. But when I keep the Bible, they never come and open. ನಾನು ಬೈಬಲ್ ಅಲ್ಲಿ ಇಟ್ಟಾಗ ನನ್ನ ಮಕ್ಕಳು ಬಂದು ನನ್ನ ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ. So they never take the Bible. ಅವರು ನನ್ನ ಬೈಬಲ್ ಮುಟ್ಟೋದಿಲ್ಲ. He said that I will keep the money here, nobody will come. ಆದ್ರಿಂದ ಈ ಬೈಬಲ್ ಅಲ್ಲಿ ನಾನು ದುಡ್ಡಿಟ್ಟಾಗ ಯಾರು ನನ್ನ ಹಣವನ್ನ ಮುಟ್ಟೋದಿಲ್ಲ. And even other people also never come and take the Bible. ಯಾಕಂದ್ರೆ ಬೇರೆ ಯಾರು ಬೈಬಲ್ ಅನ್ನು ಮುಟ್ಟೋದಿಲ್ಲ. And suddenly I am thinking another one story. ನನಗೊಂದು ಕಥೆ ಜ್ಞಾಪಕ ಬರ್ತಾ ಇದೆ. And one day our mother, one old woman was telling that, always talking old woman, no? Old men, one man, and he was telling, I used to read the Bible. Always I used to read
read the Bible. ಒಬ್ಬ ಮನುಷ್ಯ ಹೀಗೆ ಹೇಳ್ತಾ ಇದ್ದ, ನಾನು ಯಾವಾಗ್ಲೂ ದೇವರ ವಾಕ್ಯನ ಓದ್ತಾ ಇರ್ತೀನಿ. And the elder, the evangelist was so happy there. ಒಬ್ಬ ಸೇವಕನು ಆತನ ಕುರಿತಾಗಿ ಎಷ್ಟೋ ಸಂತೋಷ ಪಡ್ತಾ ಇದ್ದ. Because he always says that, see, I read the Bible all the time. I read the Bible. Without reading the Bible, I cannot sleep. ಆತನು ಹೀಗೆ ಹೇಳ್ತಾ ಇದ್ದ, ಬೈಬಲ್ ಓದದೆ ನನಗೆ ನಿದ್ದೆನೇ ಬರೋದಿಲ್ಲ ಎಂಬುದಾಗಿ ಹೇಳೋದನ್ನ ಸೇವಕರು ಕೇಳಿ ಎಷ್ಟೋ ಸಂತೋಷ ಪಡ್ತಾ And the ಇದ್ರು. evangelist one day went to his house. ಒಂದು ದಿನ ಆ ಸೇವಕರು ಆ ವ್ಯಕ್ತಿಯ ಮನೆಗೆ ಹೋದ್ರು. And while he was sitting there, ಆತನು ಅಲ್ಲಿ ಕೂತ್ಕೊಂಡಾಗ and he said to him, please bring your Bible. ಆ ಸೇವಕರು ನಿಮ್ಮ ಬೈಬಲ್ ಅನ್ನು ತೆಗೆದುಕೊಂಡು ಬಂದ್ರೆ ಎಂಬುದಾಗಿ ಹೇಳಿದ್ರು. And this uncle, this old man, he went inside. ಆ ವ್ಯಕ್ತಿ ಒಳಗಡೆ ಹೋದ್ರು. And he was looking there and hear the Bible. ಅವರು ಆ ಬೈಬಲ್ ಅನ್ನ ಅವ್ರು ನೋಡ್ತಾ ಇದ್ರು. And he was looking where it is the Bible. ಆತನ ಬೈಬಲ್ ಎಲ್ಲಿದೆ ಎಂಬುದಾಗಿ ಹುಡುಕ್ತಾ ಇದ್ರು. He could not find out the Bible there and here. ಆತನ ಬೈಬಲ್ ಆತನು ಹುಡುಕ್ತಾ ಇದ್ದ, ಸಿಗ್ತಾ ಇಲ್ಲ. And he came and said to the evangelist that, ಆ ವೃದ್ಧಾಪ್ಯದಲ್ಲಿರುವಂತ ಮನುಷ್ಯನು ಸೇವಕರಿಗೆ ಬಂದು ಹೇಳಿದ್ರು, you just be there, I will go and come. Again he went inside and he was looking everywhere. ಆತನು ಮನುಷ್ಯನು ಆ ಸೇವಕರಿಗೆ ಬಂದು ಹೇಳಿದ್ರು, ಇರಿ ಸ್ವಲ್ಪ ಹೊತ್ತು ಎಂಬುದಾಗಿ ಮತ್ತೆ ಹೋಗಿ ಬೈಬಲ್ ಎಲ್ಲ ಹುಡುಕ್ತಾ ಇದ್ದಾರೆ. And he went to his house, in his room, and where all he looked. ಆತನ ತನ್ನ ಕೋಣೆಗೆ ಹೋದ, ಎಲ್ಲ ಹುಡುಕದ. And inside the cot he was looking. ಒಂದು ಹಾಸಿಗೆ ಕೆಳಗಡೆ ಹುಡುಕ್ತಾ ಇದ್ದಾನೆ. And he went to the kitchen and he was looking everywhere. ಆ ಅಡಿಗೆ ಮನೆಗೆ ಹೋಗಿ ಎಲ್ಲ ಹುಡುಕ್ತಾ ಇದ್ದಾನೆ. And he did not find out his Bible. ಆತನ ಬೈಬಲ್ ಕೊನೆಗೆ ಅಲ್ಲಿ ಸಿಗ್ಲಿಲ್ಲ. After 30 minutes somehow he brought his Bible and came. 30 ಅರ್ಧ ಗಂಟೆ ಆದ್ಮೇಲೆ ಅವನು ಬೈಬಲ್ ಅನ್ನು ಓದ್ಕೊಂಡು ಆಚೆ ಬರ್ತಾನೆ. And he came and gave this Bible to this brother. ಆ ಮುದುಕನು, ವಯಸ್ಸಾದಂತ ವ್ಯಕ್ತಿ ಏನ್ ಮಾಡ್ದ, ಆ ತನ್ನ ಬೈಬಲ್ ಅನ್ನ ತಂದು ಸೇವಕನಿಗೆ ಕೊಡ್ತಾನೆ. And the evangelist opened the Bible. ಆ ಸೇವಕರು ಆ ಬೈಬಲ್ ಅನ್ನ ತೆರೆದ್ರು. Suddenly the specs, now from there it fell down. Specs from there. From the Bible. ಆ ಬೈಬಲ್ ಇಂದ ಆ ಒಂದು ಕನ್ನಡಕವು ಅದು ಕೆಳಗಡೆ ಬಿಡ್ತು. Suddenly this old man, he said, ಸಡನ್ ಆಗಿ ಆ ವಯಸ್ಸಾದಂತ ವ್ಯಕ್ತಿ ಹೀಗೆ ಹೇಳಿದ್ರು, evangelist, last 6 months I was searching for my specs. ಸೇವಕರೇ, 6 ತಿಂಗಳಿಂದ ನನ್ನ ಕನ್ನಡಕವನ್ನು ನಾನು ಹುಡುಕ್ತಾ ಇದ್ದೆ. Thank you so much, today I found it. ತುಂಬಾ ಧನ್ಯವಾದಗಳು, ನನ್ನ ಕನ್ನಡಕ ಇವತ್ತು ಸಿಕ್ತು. Always he said that I read the Bible. ಆದ್ರೆ ಈ ವಯಸ್ಸಾದಂತ ವ್ಯಕ್ತಿ ಸೇವಕ ಕೇಳ್ತಾ, ನಾನು ಯಾವಾಗ್ಲೂ ಬೈಬಲ್ ಓದ್ತೀನಿ ಎಂಬುದಾಗಿ. Last 6 months he did not read. He was kept the Bible, inside the Bible, it was somewhere there. 6 ತಿಂಗಳಿಂದ ಬೈಬಲ್ ಓದಿಲ್ಲ. ಆ ಬೈಬಲ್ ಅಲ್ಲಿ ಕನ್ನಡಕ ಇದೆ, ಆ ಬೈಬಲ್ ಎಲ್ಲಿದೆ ಗೊತ್ತಿಲ್ಲ. What I am trying to say is most of the people, they say that I read the Bible. ಅನೇಕರು ಹೇಳ್ತಾರೆ ನಾನು ಬೈಬಲ್ ಓದ್ತಿದ್ದೀನಿ ಎಂಬುದಾಗಿ. But we have to read the Bible. ನಾವು ಬೈಬಲ್ ಅನ್ನು ಓದಬೇಕು. We have to hear the Bible. ನಾವು ಬೈಬಲ್ ಅನ್ನು ಕೇಳಬೇಕು. That is very, very important in our life. ತುಂಬಾ ಪ್ರಾಮುಖ್ಯವಾದ ಸಂಗತಿ ನಮ್ಮ ಜೀವಿತದಲ್ಲಿ. This family, no, they always used to hear the word of God. ಈ ಕುಟುಂಬವು ದೇವರ ವಾಕ್ಯವನ್ನ ಸದಾಕಾಲ ಕೇಳುವಂತ ಒಂದು ಕುಟುಂಬವಾಗಿದೆ. The fourth characteristic. 4ನೇ ಗುಣಲಕ್ಷಣ That we read in chapter 10, verse number 40. ಲೂಕನ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನ. There we read about a lady, Martha. ಇಲ್ಲಿ ಒಬ್ಬ ಸ್ತ್ರೀ ಬಗ್ಗೆ ನಾವು ಓದ್ತೇವೆ. Yes. 40. 10:40. Yeah. ಲೂಕ 10:14. ಓದಿ ಬೇಗ. Luke chapter 10, verse number 40. Okay, 40 ಕ್ಷಮಿಸ್ರಿ. So we are reading 38, 39, 40, no? Okay, enough. When we read there, ನಾವಿಲ್ಲಿ ಓದೋದು ನಾವು what Mary was doing, ಮೇರಿ ಏನ್ ಮಾಡ್ತಿದ್ದಾಳೆ? she was hearing the word of God. ದೇವರ ವಾಕ್ಯವನ್ನು ಕೇಳ್ತಿದ್ದಾಳೆ. But there was a complaint from Martha. ಮಾರ್ಥಳಿಂದ ಒಂದು ಏನಾಗಿದೆ? ಆರೋಪ. Martha came to Jesus. ಯೇಸು ಸ್ವಾಮಿ ಬಳಿಗೆ ಬಂದು, see, I am doing lot of things there. ಈ ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. But she is not at all helping me. ಆಕೆ ನನಗೆ ಸ್ವಲ್ಪನೂ ಸಹಾಯ ಮಾಡ್ತಾ ಇಲ್ಲ. Martha was telling that I am here to serve you. ಮಾರ್ತಾ ಹೇಳ್ತಾಳೆ, ನಾನು ಇಲ್ಲಿ ನಿನ್ನ ಸೇವೆ ಮಾಡುವುದಕ್ಕೆ ಇದ್ದೇನೆ. See, there we see another characteristics. ಇನ್ನೊಂದು ಗುಣ ಏನು ಗೊತ್ತಾ?
Another one character. ಇನ್ನೊಂದು ಗುಣ ಅಲ್ಲಿ ಗಮನಿಸ್ತಾ ಇದ್ದೇವೆ. That is something negative. ಅದು ಅದು ಸಂಪೂರ್ಣವಾಗಿ ವಿರುದ್ಧವಾಗಿರ್ಬೋದು. Because Mary was sitting and hearing the word of God. ಮೇರಿ ದೇವರ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದಾಳೆ. But that time Martha was doing something there. ಅದೇ ಸಮಯದಲ್ಲಿ ಮಾರ್ತಳು ಬೇರೆ ವಿಷಯಗಳನ್ನ ಮಾಡ್ತಾ ಇದ್ದಾಳೆ. What she was doing? ಅವಳು ಏನ್ ಮಾಡ್ತಿದ್ದಾಳೆ? She was cooking. ಆಕೆ ಅಡಿಗೆ ಮಾಡ್ತಿದ್ದಾಳೆ. She wants to help she wants to give food to the Jesus and disciples. ಆಕೆಗೆ ಯೇಸು ಕ್ರಿಸ್ತನಿಗೆ ಶಿಷ್ಯನಿಗೆ ಆಹಾರ ತಯಾರು ಮಾಡಿ ಊಟಕ್ಕೆ ಬಡಿಸಬೇಕನ್ನೋ ಹಂಬಲ. See, the spiritual side is very important. ಆತ್ಮೀಯ ಒಂದು ಸ್ಥಿತಿಯು ಎಷ್ಟು ಪ್ರಾಮುಖ್ಯವೋ, Mary's heart is very important. ಮರಿಯಳ ಹೃದಯವು ತುಂಬಾ ಪ್ರಾಮುಖ್ಯ. At the same time, Martha had also very important. ಅದೇ ರೀತಿಯಲ್ಲಿ ಮಾರ್ತಳ ಹೃದಯವೂ ಅಷ್ಟೇ ಪ್ರಾಮುಖ್ಯ. Martha had a hospitality. ಆ ಮಾರ್ತಳಿಗೆ ಸೇವೆಯ ಮನೋಭಾವ. And Martha wants to supply something for the Lord, for food or something like that. ಮಾರ್ತಳಿಗೆ ದೇವರಿಗೆ ಆಹಾರವನ್ನು ಕೊಡುವಂತ ಬಯಕೆ ಆಶೆಯಾಗಿದೆ. So I would say like this as a fourth point. ಹೀಗೆ ನಾಲ್ಕನೇ ಒಂದು ವಿಷಯವನ್ನು ಗಮನಿಸೋದಾದ್ರೆ, we see the house of hospitality. ಸೇವೆ ಮಾಡುವಂತ ಮನೆ. And we read the same things in Hebrew chapter 13 verses 1 and 2. 13ನೇ ಅಧ್ಯಾಯ ಇಬ್ರಿಯ ಗ್ರಂಥ 1-2ನೇ ಅಧ್ಯಾಯದಲ್ಲಿ ಹೀಗೆ ನಾವು ಓದ್ತೇವೆ. Then we read in the Old Testament Sarai. ಸಾರಳ ಬಗ್ಗೆ. And we read in Abraham, in the house of Abraham, the angels came to Abraham house. ಅಬ್ರಹಾಮನ ಮನೆಗೆ ದೇವದೂತರು ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. What they did? ಅವರೇನು ಮಾಡಿದ್ರು? They made a banquet. ಅವರು ದೊಡ್ಡ ಔತಣವನ್ನು ಅಲ್ಲಿ ಸಿದ್ಧಪಡಿಸ್ತಾರೆ. Dinner or lunch and food, and they made everything, and we see the hospitality there. ಅಲ್ಲಿ ಅವರು ದೊಡ್ಡ ಔತಣವನ್ನು ಮಾಡಿಸಿ ಅವರಿಗೆ ಸೇವೆಯನ್ನ ಮಾಡ್ತಾರೆ. Even when we study about Gaius in the New Testament, ಗಾಯನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಹೀಗೆ ಓದ್ತೇವೆ. there in John chapter 5 and verse 5 and 8. ಮೂರನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 5-8ನೇ ವಚನದಲ್ಲಿ ಹೀಗೆ ಓದ್ತೇವೆ. He was the man of hospitality. ಆತನು ಸೇವೆಯ ಮನೋಭಾವ ಉಳ್ಳಂತವನು. Hospitality is very very important. ಸೇವಾ ಮನೋಭಾವ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯ. In our house we need to have a hospitality. ನಮ್ಮ ಮನೆಯಲ್ಲಿ ಸೇವೆ ಮಾಡುವಂತ ಮನೋಭಾವ ನಮಗೆ ಇದೆಯಾ? Especially when I came here in Bangalore, Karnataka. ನಾನು ಕರ್ನಾಟಕಕ್ಕೆ ಬಂದಾಗ, when I go to the houses for visiting and all, ನಾನು ಮನೆಗಳಿಗೆ ನಾನು ಸಂದರ್ಶನಕ್ಕೆ ಹೋದಾಗ every house they will bring this much water and give to me. ಎಲ್ಲ ಮನೆಗೂ ಇಷ್ಟು ದೊಡ್ಡ ಲೋಟದಲ್ಲಿ ನೀರು ತಂದು ಕೊಡ್ತಾರೆ. I have to drink. ನಾನು ಕುಡಿಬೇಕು. Even maybe near to that house also I drank. ಮನೆ ಹತ್ರ ಇದ್ರು ನಾನು ಕುಡಿಬೇಕಾಗಿತ್ತು. Again when I go to the next house they will give. ಇನ್ನೊಂದು ಮನೆಗೆ ಹೋದ್ರು ನೀರು ಕೊಡ್ತಾ ಇದ್ರು. And I think that is somehow hospitality, something like that. ಆ ರೀತಿಯಾದ ಸೇವೆ ಅವರು ಮಾಡ್ತಾ ಇದ್ರು. And that's fine, that is good. ಅದು ಒಳ್ಳೇದು. So the hospitality is very very important. ಆ ಸೇವಾ ಮನೋಭಾವ ಎಷ್ಟು ಪ್ರಾಮುಖ್ಯವಾದದ್ದು. And here we see the hospitality of Martha. ಈ ಮಾತೃ ಸೇವೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. So we also need to have a hospitality. ನಾವು ಸಹ ಒಬ್ಬರೊಬ್ಬರು ನಾವು ಸ್ವೀಕಾರ ಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಬೇಕಾಗಿದೆ. And also we see in this house has a happiness, the house of happy we see about this family. ಈ ಕುಟುಂಬದಲ್ಲಿ ಸಂತೋಷ ಇದೆ. And also we see the submission in this family. ಈ ಕುಟುಂಬದಲ್ಲಿ ದೇವರಿಗೆ ಸಮರ್ಪಣೆ, ದೇವರ ಸೇವೆಗಾಗಿ ಸಮರ್ಪಣೆ ಇದೆ. Lot of characteristics we can see when we talk about this family. ಅನೇಕ ಸಂಗತಿಗಳು ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಕುಟುಂಬದಲ್ಲಿ. I want to stop it now. ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ. We see a beautiful family in the New Testament. ನಾವು ಹೊಸ ಒಡಂಬಡಿಕೆ ಉತ್ತಮವಾದ ಕುಟುಂಬ ನೋಡ್ತಾ ಬಂದ್ವಿ. In that family we could see many characters. ಈ ಕುಟುಂಬದಲ್ಲಿ ಅನೇಕ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಬಂದೆವು. Those characteristics we need to have in our life. ಆ ಗುಣಲಕ್ಷಣಗಳು ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಇರಬೇಕಾಗಿದೆ. As a family of the Bethany, ಬೆಥನಿಯ ಕುಟುಂಬ, they opened their house for the Lord.
ಅವರ ಮನೆಗಳನ್ನ ದೇವರ ಸೇವೆಗಾಗಿ They ತೆರೆದರು. have a spiritual atmosphere. ಅಲ್ಲಿ ಆತ್ಮೀಯ ವಾತಾವರಣವಿದೆ. They are hearing the word of God. ಅಲ್ಲಿ ದೇವರ ವಾಕ್ಯವನ್ನ ಕೇಳ್ತಾ They have ಇದ್ದಾರೆ. a hospitality. ಅಲ್ಲಿ ದೇವರ ಸೇವೆ The ನಡೀತಾ ಇದೆ. family was always happy. ಆ ಕುಟುಂಬವು ಯಾವಾಗಲೂ ಸಂತೋಷವಾಗಿದೆ. Moreover, they have submitted before the Lord. ಆರನೇದಾಗಿ ಆ ಕುಟುಂಬವು ದೇವರಿಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿದ್ದಾರೆ. This afternoon, I want to tell you, my dear brethren. ಈ ಸಾಯಂಕಾಲ ನಮ್ಮ ಪ್ರಿಯ ಸಹೋದರರೇ, ನಾನು ಹೀಗೆ ನಿಮಗೆ ಹೇಳುತ್ತೇನೆ, You and I, our families, ನನ್ನ ಕುಟುಂಬಗಳು ಹೇಗಿವೆ, and you and I, our lives. ನಮ್ಮ ಕುಟುಂಬಗಳು ನಮ್ಮ We ಜೀವಿತಗಳು also ಹೇಗಿದೆ. need to have these characters in our ನಮ್ಮ life. ಕುಟುಂಬಗಳು ನಮ್ಮ ಜೀವಿತಗಳು ಈ ಗುಣಗಳನ್ನು ಹೊಂದಿದಂತವರಾಗಿರ್ಬೇಕು. Let the Lord may help us to do it for the glory of God. ಈ ರೀತಿಯಾಗಿ ನಾವು ಜೀವಿಸುವಂತೆ ದೇವರು ತಾನೇ ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಳ್ಳಿ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Thank you so much. ತುಂಬಾ ಧನ್ಯವಾದಗಳು. And continue to pray each other. ನಾವು ಒಬ್ಬರನ್ನೊಬ್ಬರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ನೆನಪು ಮಾಡಿಕೊಳ್ಳೋಣ. God bless you. అందరికీ వందనాలు. ಎಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ದೇವರ ಮಹಾ ಕೃಪೆಯನ್ನ ನಾವು ಜ್ಞಾಪಕ ಮಾಡಿಕೊಂಡು ದೇವರಿಗೆ ಸಾಯಂಕಾಲ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿದ್ದೇವೆ. ಅನೇಕ ಭಕ್ತರ ಪ್ರಾರ್ಥನೆ, ಅನೇಕ ತಿಂಗಳುಗಳಿಂದ ಸಭೆಯು ಪ್ರಾರ್ಥನೆ ಮಾಡ್ತದೆ. ಅನೇಕ ಭಕ್ತರಿಗೆ ತಿಳಿಸಿದಾಗ ಅವರು ಪ್ರಾರ್ಥನೆ ಮಾಡುತ್ತಾರಂದ್ರು. ದೇವರು ಈ ಮಧ್ಯಾಹ್ನ ನಾವು ಆತನ ಪ್ರಾರ್ಥನೆಯ ಒಂದು ಸಾಕ್ಷಿಯನ್ನ ನಾವೆಲ್ಲರೂ ಕಣ್ಣಾರೆ ಕಂಡು ಅನುಭವಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಈ ಎಲ್ಲಾ ಕಾರ್ಯವು ಯಾವ ವ್ಯಕ್ತಿಯಿಂದಾಗಲಿ, ಯಾವ ಹಣಬಲದಿಂದಾಗಲಿ, ಯಾವ ಜ್ಞಾನದಿಂದಾಗಲಿ ನಡೆಯಲಿಲ್ಲ. ಎಲ್ಲ ಕಾರ್ಯವು ಕರ್ತನ ಮಹಾ ಕೃಪೆಯಿಂದ ಮಾತ್ರವೇ ನಡೆದೆ ಎಂಬುದಾಗಿ ನಿಮ್ಮ ಜ್ಞಾಪಕಕ್ಕೆ ನಾನು ತರುವಂತವನು ಆಗಿದ್ದೇನೆ. ನಿಮ್ಮೆಲ್ಲ ಪ್ರಾರ್ಥನೆಗಾಗಿ ವಂದನೆಗಳನ್ನು ತಿಳಿಸ್ತಾ, ನಾವು ಕೇಳಿದ ತಕ್ಷಣ ಇಷ್ಟು ಶ್ರಮವನ್ನ ತೆಗೆದುಕೊಂಡು ಸಹೋದರರು ಅವರಿಗೆ ಅಲ್ಲಲ್ಲಿ ಸೇವೆ ನಡೀತಾ ಇರುತ್ತೆ, ಅಲ್ಲಲ್ಲಿ ಕೂಟಗಳು ನಡೀತಾ ಇರುತ್ತೆ. ಆದರೂ ಅವರು ಎಷ್ಟೋ ಪ್ರಯಾಸ ಪಟ್ಟು ನಮ್ಮ ಮಧ್ಯದಲ್ಲಿ ಬಂದು ಅನೇಕ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡಿಕೊಂಡು ಪ್ರಯಾಣವಾಗಿ ಬಂದು ಅವರು ಈ 3 ದಿನಗಳ ಕಾಲ 10 ಸೆಷನ್ ತೆಗೆದುಕೊಳ್ಳುವಂತೆ ದೇವರು ಕೃಪೆ ಮಾಡಿದ್ರು. ಇಲ್ಲಿ ನಿಂತ್ಕೊಂಡು ಟ್ರಾನ್ಸ್ಲೇಟ್ ಮಾಡೋದು ನನಗೆ ಕಷ್ಟಕರವಾಗಿ ಏನಕ್ಕೆ ಅನಿಸ್ತಾ ಅಂದ್ರೆ, ದೇವರು ನನಗೆ ತಿಳಿಸ್ತಾ 10 ಸೆಷನ್ಗಳು ಅವರು ತಯಾರಾಗಿ ಹೇಳುವುದು ಎಷ್ಟು ಕಷ್ಟ. ಅದು ನನಗಿಂತ ತುಂಬಾ ಕಷ್ಟದಿಂದ ಕೂಡಿದಂತ ಕೆಲಸ. ಆದ್ರೆ ಅವರು ಒಂದು ಮಾತು, ಅವ್ರ ಗಂಟಲು ಸರಿ ಇಲ್ಲ, ಅವ್ರಿಗೆ ಡಯಾಬಿಟಿಕ್ ಇದೆ, ಅದನ್ನು ನಮ್ಗೆ ಅವ್ರು ತಿಳಿಸ್ಲಿಲ್ಲ. ಅವ್ರು ಎಲ್ಲವನ್ನ ನಾವು ಏನು ಊಟ ಕೊಟ್ಟರು ಅದನ್ನ ನಾವು ಪ್ರೀತಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಿ ನಮ್ಮ ಅನ್ಯೋನ್ಯತೆಯಲ್ಲಿದ್ರು. We are so thankful to God for sending you, brother, and we say thank you from our assembly in the name of our Lord and Savior Jesus Christ. Thank you so much, brother, for coming and sharing the word of God. ದೇವರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರಿಗೆ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಸ್ತೇವೆ. ಯಾಕಂದ್ರೆ ಆ ಬ್ರದರ್ ಅವರು ಆ ಒಂದು ಸುಮ್ಮನೆ ನಿಂತ್ಕೊಂಡು ಹೇಳೋದಲ್ಲ, ಆ ಒಂದು ಆತ್ಮಭರಿತರಾಗಿ ಹೇಳುವುದೇ ಬೇರೆ, ಅದರ ಅನುಭವವೇ ಬೇರೆ. ದೇವರು ನಮಗೂ ಸಹ ಅನೇಕ ಅನುಭವಗಳಲ್ಲಿ ತೆಗೆದುಕೊಂಡು ಹೋದ. ಸಭೆಯಲ್ಲಿ ಅನೇಕರು ಅನೇಕ ಜವಾಬ್ದಾರಿಗಳನ್ನ ಈ ಸಭೆ ತೆಗೆದುಕೊಂಡ್ರು. ನಿಷ್ಠೆಯಿಂದ ತಮ್ಮ ಜವಾಬ್ದಾರಿಗಳನ್ನ ಅವರವರು ಕೊಟ್ಟಂತ ಕೆಲಸಗಳನ್ನ ಎಲ್ಲರೂ ಮಾಡಿ ಮುಗಿಸಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಗೆ ಈ ಕಾರ್ಯಕ್ಕಾಗಿ ದೇವರು ಪರಲೋಕದಲ್ಲಿ ಪ್ರತಿಫಲವನ್ನು ಕೊಡ್ತಾನೆ. ಬ್ರದರ್, ನಮ್ಗೆ ಕೆಲಸ ಕೊಡಿ, ನಾವು ಮಾಡ್ತೀವಿ. ಆ ಕೆಲಸವನ್ನು ಒಪ್ಪಿಸಿದಾಗ ನೀವು ಮಾಡಿದ್ರಿ, ಯಾರು ಅದನ್ನ ತಪ್ಪಲಿಲ್ಲ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೀಗೆ ಯೌವನಸ್ಥರು ಮತ್ತೆ ನಮ್ಮ ಸಭಾ ಹಿರಿಯರು ಹೀಗೆ ಅಡಿಗೆ ವಿಷಯದಲ್ಲಿ ಅಡಿಗೆ ಮಾಡುವಂತವ್ರು ಅವರು ದೂರ ಪ್ರಾಂತದಿಂದ ಬಂದು ನಮಗೆ ಅಡಿಗೆ ಮಾಡುವುದಾದ್ರೂ ಅವರ ಸಮಯಕ್ಕೆ ರುಚಿಯಾಗಿ ಎಲ್ಲವನ್ನ ನಮ್ಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಟಾಯ್ಲೆಟ್ ಕ್ಲೀನ್ ಮಾಡೋದಾಗ್ಲಿ, ಟೇಬಲ್ ಒರೆಸೋದಾಗ್ಲಿ, ಮುಂದೆ ಗುಡಿಸೋದಾಗ್ಲಿ, ಸಭಾ ಹಾಲ್ ಕ್ಲೀನ್ ಮಾಡೋದಾಗ್ಲಿ, ಚೇರ್ ಹಾಕೋದಾಗ್ಲಿ, ಎಲ್ಲಾ ಜವಾಬ್ದಾರಿ ತೆಗೆದುಕೊಂಡು
ನೀವು ಮಾಡಿದ್ದೀರಾ. ಇದು ಕೇವಲ ಮೀಟಿಂಗ್ಸ್ ಅಲ್ಲಿ ಮಾತ್ರ ಸೀಮಿತವಾಗಬಾರ್ದು. ನಮ್ಮ ದಿನನಿತ್ಯ ಸಭಾ ಜೀವಿತದಲ್ಲಿ ಈ ಎಲ್ಲಾ ಕಾರ್ಯಗಳನ್ನು ನಾವು ತೆಗೆದುಕೊಂಡು ದೇವರ ಮಹಿಮೆಗಾಗಿ ನಾವು ಮುಂದೆ ಸಾಗಬೇಕು. ನಮ್ಮ ಸೇವೆ ಎಲ್ಲಿ ಪ್ರಾರಂಭ ಆಗುತ್ತೆ ಗೊತ್ತಾ? ಈ ಪುಲ್ಪಿಟ್ ಮೇಲೆ ಅಲ್ಲ, ಬಾತ್ರೂಮ್ ಅಲ್ಲಿ ಬಾತ್ರೂಮ್ ತೊಳೆಯೋದ್ರಿಂದ ನಮ್ಮ ಸೇವೆ ಪ್ರಾರಂಭವಾಗಬೇಕು. ಎಲ್ಲಿ ಏಸಿಗೆ ಅನ್ಕೊಳ್ತಾರೋ ಅಲ್ಲಿ ನಮ್ಮ ಸೇವೆ ಪ್ರಾರಂಭವಾಗಬೇಕು. ಯಾಕೆ ಗೊತ್ತಾ? ಏಸಿಗೆ ಆದಂತ ನಮ್ಮನ್ನ ದೇವರು ಎಂದಿಗೂ ಕೈ ಬಿಡಲಿಲ್ಲ. ಆತನು ಹೇಸಿಗೆ ಅಂತ ನಮ್ಮನ್ನ ಪ್ರೀತಿ ಮಾಡಿ ಆತನ ಹತ್ರ ಕೊಟ್ಕೊಂಡು ಆತನ ಸೇವೆಯನ್ನ ಆತನು ಪ್ರಾರಂಭ ಮಾಡ್ದ. ನಮ್ಮ ದೇವರು ಹೇಸಿಗೆ ಅಂತ ನಮ್ಮನ್ನ ಬೇಡವನ್ನದೆ ಸ್ವೀಕಾರ ಮಾಡಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡ್ದ. ಆದ್ರಿಂದ ನಾನು ನಿಮ್ಗೆ ಯಾವಾಗ್ಲೂ ಹೇಳೋದೇ ಅಂದ್ರೆ, ನಮ್ಮ ಕೆಲಸ, ನಮ್ಮ ಸೇವೆ ಯಾವಾಗಲೂ ಕೆಳಗೆಯಿಂದ ಪ್ರಾರಂಭವಾಗಬೇಕು. ಅವಾಗ ದೇವರಿಗೆ ಮಹಿಮೆ. ಅದಕ್ಕೆ ಮಾದರಿ ನಮ್ಮ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆದ್ರಿಂದ ನೀವೆಲ್ಲರೂ ಉತ್ತಮವಾಗಿ ಈ ಕಾರ್ಯವನ್ನು ಮಾಡಿದ್ದೀರಾ. ಮತ್ತೊಂದು ಆವರ್ತಿ ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನ ನಾವು ತಿಳಿಸುತ್ತೇವೆ. ಮುಕ್ತಾಯ ಪ್ರಾರ್ಥನೆ ಸಭಾ ಹಿರಿಯರ ಅಂತ ನಮ್ಮ ತ್ಯಾಗರಾಜ್ ಅಂಕಲ್ ಅವರು ಮುಂದೆ ಬಂದು ಮುಕ್ತಾಯ ಪ್ರಾರ್ಥನೆ ಮಾಡ್ತಾರೆ. ಸಭೆಯವರೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ನೀವೆಲ್ಲರೂ ಇಷ್ಟು ದಿನಗಳ ಕಾಲ ಮಧ್ಯದಲ್ಲಿ ಇದ್ದು ಅನೇಕರು ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದು ವಾಕ್ಯಗಳನ್ನ ಕೇಳಿದ್ದೀರಾ, ನೀವು ಪ್ರಯಾಸ ಪಟ್ಟಿದ್ದೀರಾ. ಅದಕ್ಕಾಗಿ ದೇವರ ಹೆಸರಿನಲ್ಲಿ ನಿಮಗೆ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಸ್ತಾ, ದೇವರು ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಅನುಗ್ರಹಿಸಿಕೊಡ್ತಾನೆ ಎಂಬುದಾಗಿ ನಾನು ಹೇಳ ಬಯಸ್ತೇನೆ. ಈ ವಾಕ್ಯಗಳನ್ನ ನಾವು ಕೇಳಿದಂತವರು ನಾವು ಇದನ್ನ ಅಳವಡಿಸಿಕೊಳ್ಳೋಣ, ನಮ್ಮ ಕುಟುಂಬ ಜೀವಿತಗಳನ್ನ ಮಾರ್ಪಡಿಸೋಣ. ಇದು ಯಾವ ಮನುಷ್ಯನ ಮಾತಲ್ಲ, ಇದು ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.